ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಟೈ ಬ್ರೇಕರ್ ಸೋತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ನಮಗೆ ಟೈ ಬ್ರೇಕರ್ಗೆ ಆಗೋದೇ ಇಲ್ಲ ಗುರು. ಈ ಸೀಸನ್ನಲ್ಲಿ 4ಕ್ಕೆ 4 ಟೈ ಬ್ರೇಕರನ್ನು ಸೋತಿದ್ದಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡ. ಯಾವ ಲೆವೆಲ್ಗೆ ಕಮ್ಬ್ಯಾಕ್ ಆಗಿತ್ತು ಅಂದರೆ ಮ್ಯಾಚೇ ವಿನ್ ಆಗಿಬಿಟ್ವಿ ಅಂತ 1 ಸೆಕೆಂಡ್ ಅಂದ್ಕೊಂಡಿದ್ವಿ. ಲಾಸ್ಟ್ ಮಿನಿಟಲ್ಲಿ ಕ್ಲಚ್ ಆಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ರೇಜಾ ಮತ್ತೊಮ್ಮೆ ಕ್ಲಚ್ ಮಾಡಿದ್ರೆ ಕೊನೆಯದಾಗಿ ಅಯಾನ್ ಅವರನ್ನೇ ಟಚ್ ಕೂಡ ಬಿಡದೆ ಟ್ಯಾಕಲ್ ಮಾಡಿ ಟೈ ಬ್ರೇಕರ್ಗೆ ಹೋಗಿದ್ವಿ. ಮತ್ತೊಮ್ಮೆ ಟೈ ಬ್ರೇಕರ್ನಲ್ಲಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ತಂಡ. ಟೈ ಬ್ರೇಕರ್ಗೆ ನಮಗೆ ಆಗೋದೇ ಇಲ್ಲ ಗುರು. ಟೈ ಬ್ರೇಕರ್ನಲ್ಲೇ ಪದೇ ಸೋಲ್ತಾ ಇದ್ದೀವಿ. ಸೊ ಆದರೂ ಇವತ್ತಿನ ಪಂದ್ಯ ಸಖತ್ ಡಾಮಿನೇಟಿಂಗ್ ಆಗಿ ಕಮ್ಬ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು. ಇನ್ಫ್ಯಾಕ್ಟು ಪಾಯಿಂಟ್ಸ್ ಟೇಬಲಲ್ಲಿ ಇದು ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ಇವತ್ತು ಈಗ ಮುಂದಿನ ಪಂದ್ಯ ಇರೋದು ತೆಲುಗು. ಏನಾದರೂ ಗೆದ್ದುಬಿಟ್ರೆ ನಮಗಿಂತ ಜಾಸ್ತಿ ಪಂದ್ಯ ಗೆದ್ದುಬಿಡ್ತಾರೆ. ಬೆಂಗಳೂರು ಈ ಟೇಬಲ್ನಲ್ಲಿ ಇದರಲ್ಲೇ ಉಳಿತಾರೆ. ಯಾವ್ದು ಗೆದ್ದರೆ ಉತ್ತಮ ಅಂತ ಹೇಳೋದಕ್ಕೆ ಕಷ್ಟ ಆಗ್ತಾಯಿದೆ ಇವತ್ತಿನ ಪಂದ್ಯ ತೆಲುಗು ಮತ್ತು ಯು ಮುಂಬೈ ಇರೋದು. ಇನ್ನು ಬೆಂಗಳೂರು ಕೆಳಗೆ ಇರೋ ತಂಡಗಳೆಲ್ಲ ಸೋಲೋದನ್ನೇ ನಿರೀಕ್ಷೆ ಮಾಡ್ಬೋದು ನಾವೀಗ. ಯಾಕಂದರೆ ತೆಲುಗು ಹೋದರೆ ಹೋಗಲಿ ಅಂತ ಕೂಡ ಹೇಳ್ಬೋದು, ಇಲ್ಲಾಂದರೆ ಅವ್ರು ಸೋಲೋದನ್ನು ಕೂಡ ನೋಡ್ಬೋದು. ಸೊ ಒಂದೆರಡು ಆಪ್ಷನ್ ಇದೆ, ಅದನ್ನು ನೋಡೋಣ ನೆಕ್ಸ್ಟು. ಆದರೆ ಇವತ್ತಿನ ಪಂದ್ಯದ ಬಗ್ಗೆ ಮಾತನಾಡಬೇಕು ಅಂದರೆ ಈಸಿಯಾಗಿ ಕಮ್ಬ್ಯಾಕ್ ಮಾಡಿದರು. ಈಸಿ ಏನು ಇರಲಿಲ್ಲ ವಿನ್ ಆಗೋದು, ಅಷ್ಟು ಆಗಿದೆ ದೊಡ್ಡದು ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಕ್ಲಚ್ ಆಗಿದ್ದು. ಸೊ ಇನ್ಫ್ಯಾಕ್ಟು ಟೈ ಬ್ರೇಕರು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಬಿಡಿ. ಟೈ ಬ್ರೇಕರ್ನಲ್ಲಿ ಯಾವಾಗಲೂ ನಮ್ಮ ಕಡೆ ಲಕ್ಕೇ ಇಲ್ಲ. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ನಲ್ಲಿ ಡೂ ಆರ್ ಡೈ ಸ್ಟ್ರಾಟಜಿಗೆ ಹೋದರೂ ಜಾಸ್ತಿ ಏನು ಬಂದಿರಲಿಲ್ಲ. ಎರಡೂ ಟೀಮ್ನ ಡಿಫೆಂಡರ್ಸು ಕಳಪೆ ಪ್ರದರ್ಶನ ತೋರಿಸಿದ್ರು ಇನ್ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ನಲ್ಲಿ ಅಲ್ಲಿ ರೇಜಾ ಒಂದು ಕಡೆ ತರ್ತಿದ್ರು, ಅಯಾನ್ ಇನ್ನೊಂದು ಕಡೆ ತರ್ತಾಯಿದ್ರು. ಫಸ್ಟಿಗೆ ಒಂದು ಸರಿ ಅಯಾನ್ ಅವ್ರನ್ನ ಟ್ಯಾಕಲ್ ಮಾಡಿದರು. ಅದಾದ ಬಳಿಕ ಅಯಾನ್ ಅವರು ಹೊರಗೆ ಹೋದ್ಮೇಲೆ ತುಂಬ ಹೊತ್ತು ಬೆಂಗಳೂರು ಬುಲ್ಸ್ ಅವ್ರನ್ನ ಒಳಗೆ ಬರೋದಕ್ಕೆ ಕೊಟ್ಟೇ ಇಲ್ಲ. ಇನ್ಫ್ಯಾಕ್ಟು ಆ ಥರ ಕಾಟ ಕೊಟ್ಟರು ಪಟ್ನಾದವ್ರಿಗೆ. ಇನ್ಫ್ಯಾಕ್ಟ್ ಆಲ್ಔಟ್ ಆಗೋದಕ್ಕೆ ಹೋಗಿದ್ದರು. ಒಂದು ಸೂಪರ್ ಟ್ಯಾಕಲ್ ಹಾಕಿ ಮತ್ತೊಮ್ಮೆ ಗೇಮ್ಗೆ ಬರ್ತಾರೆ ಪಟ್ನಾ ಪೈರೇಟ್ಸ್ ಅವರು. ಸೊ ಹೀಗೆ ಬಂದ ಪಟ್ನಾ ತುಂಬಾ ಲೀಡನ್ನು ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4 ಪಾಯಿಂಟ್ ಲೀಡಿಂದನೇನೋ ಮೊದಲ ಹಾಫನ್ನು ಕಂಪ್ಲೀಟ್ ಮಾಡ್ತಾರೆ ಇನ್ಫ್ಯಾಕ್ಟು ಪಟ್ನಾ ಪೈರೇಟ್ಸ್ ಅವರು. ಸೊ ಅದಾದ ಬಳಿಕ ಬೆಂಗಳೂರು ಬುಲ್ಸ್ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಯಾಕಂದರೆ ಯಾವಾಗಲೂ ಕಮ್ಬ್ಯಾಕ್ಗೆ ಹೆಸರುವಾಸಿಯಾಗಿದ್ದರು. ಆದರೆ ಮೊದಲ 10 ನಿಮಿಷ ಸೆಕೆಂಡ್ ಹಾಫ್ನಲ್ಲಿ ಕೂಡ ಅದೇ ರೀತಿ ಆಯಿತು. ಪಟ್ನಾ ಪೈರೇಟ್ಸೇ ತಮ್ಮ ಲೀಡನ್ನು ಮುಂದುವರಿಸ್ಕೊಳ್ತಾ ಜಾಸ್ತಿ ಮಾಡ್ಕೊಳ್ತಾ ಹೋದರು. ಇನ್ಫ್ಯಾಕ್ಟ್ ಒಂದು ಬಾರಿ ಆಲ್ಔಟನ್ನು ಕೂಡ ಮಾಡ್ತಾರೆ ಬೆಂಗಳೂರು ಬುಲ್ಸ್ ಅವ್ರನ್ನ. ಸೊ ಇದರೊಂದಿಗೆ ಲೀಡನ್ನು 10.10+ ಮಾಡ್ಕೊಳ್ತಾರೆ. ಕೊನೆಯ 10 ನಿಮಿಷ ಮಾತ್ರ ಕ್ಲಚ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ರೇಜಾ ಮತ್ತೊಮ್ಮೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ ಕ್ಲಚ್ಚನ್ನು. ಹಾಗೆಯೇ ಅವ್ರಿಗೆ ಸಪೋರ್ಟ್ ಕೂಡ ಸಿಗತ್ತೆ ಇನ್ಫ್ಯಾಕ್ಟು. ಸೊ ಹೀಗೆ ಔಟ್ ಮಾಡ್ತಾ ಕೊನೆಯಲ್ಲಿ ಒಂದು ಬಾರಿ ಆಲ್ಔಟ್ ಕೂಡ ಮಾಡ್ತಾರೆ ಪಟ್ನಾ ಪೈರೇಟ್ಸ್ ಅವ್ರನ್ನ. ಸೊ ಇದರೊಂದಿಗೆ 1 ಪಾಯಿಂಟ್ ಲೀಡ್ ಇರುತ್ತೆ ಪಟ್ನಾ ಪೈರೇಟ್ಸು. ಒಂದು ರೈಡ್ ಇರುತ್ತೆ, ಅದು ಕೂಡ 1 ಸೆಕೆಂಡ್ ಇರಬೇಕಾದ್ರೆ ಒಂದು ರೈಡ್ ಇರುತ್ತೆ. ಸೊ ಅದಕ್ಕೆ ಆ ರೈಡನ್ನು ಅಯಾನ್ ಅವ್ರು ಮಾಡೋದಕ್ಕೆ ಬರ್ತಾರೆ. ಸೊ ಸ್ವಲ್ಪ ಭಯ ಆಗಿತ್ತು ಆ ಮೂಮೆಂಟಲ್ಲಿ, ಆದರೆ ಸೂಪರಾಗಿ ಟ್ಯಾಕಲ್ ಮಾಡ್ತಾರೆ, ಅದು ಕೂಡ ಟಚ್ ಲೈನನ್ನು ಕೊಡ್ದೇನೆ. ಸೊ ಇದರೊಂದಿಗೆ ಇದರೊಂದಿಗೆ ಈಕ್ವಲ್ ಆಗುತ್ತೆ. ಸೊ ಇದರೊಂದಿಗೆ ಟೈ ಬ್ರೇಕರ್ಗೆ ಹೋಗುತ್ತೆ. ಪಂದ್ಯ 32ರಲ್ಲಿ ಟೈ ಆಗುತ್ತೆ. ಸೊ ಟೈ ಬ್ರೇಕರ್ ಅಂದ್ಕೊಳ್ಳೇ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ ತುಂಬಾ ಬೇಸರ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಾರಿ ಟೈ ಬ್ರೇಕರ್ ಆಡಿರೋದೆಲ್ಲ ನೋಡಿದ್ರೆ ಮತ್ತೊಮ್ಮೆ ಅದೇ ರಿಪೀಟ್ ಆಗುತ್ತೇನೋ ಅಂತ ಅನಿಸ್ತು ಒಂದು ಸರಿ. ಅದೇ ಆಯಿತು ಕೂಡ. ಆಮೇಲೆ ಒಂದು ರಿವ್ಯೂ ತಗೊಳ್ಳೋ ಮುಖಾಂತರ ಪಟ್ನಾ ಪೈರೇಟ್ಸ್ ಈ ಮ್ಯಾಚನ್ನು ಗೆದ್ದರು ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಅವರು ಅಪೀಲ್ ಮಾಡಿದ್ದು ಬೋನಸ್ ಪ್ಲಸ್ ಪಾಯಿಂಟ್ಗಾಗಿತ್ತು. ಆದರೆ ಗಣೇಶ್ ಅವ್ರಿಗೆ ಟಚ್ ಆಗಿರೋದ್ರಿಂದ 2 ಪಾಯಿಂಟನ್ನು ನೀಡ್ತಾರೆ. ಹೀಗೆ ನೀಡಬಾರ್ದು ಇಲ್ವೋ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಕೇಳಿರೋದು ಬೋನಸ್ ಪ್ಲಸ್ ಪಾಯಿಂಟ್ಗೆ ಆಗಿತ್ತು, ಆದರೆ 2 ಟಚ್ ಪಾಯಿಂಟನ್ನೇ ಕೊಟ್ಟಿದ್ದರು. ಸೊ ಈ ಥರ ತಗೋಬೋದಾ ಬೇಡವಾ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ರೀತಿಯಾಗಿ ಅವರೆಲ್ಲ ಒಂದೊಂದೇ ಪಾಯಿಂಟ್ ಕೊಡ್ತಾ ಹೋದರು. ಆಮೇಲೆ 1 ಪಾಯಿಂಟ್ ಲೀಡ್ನೊಂದಿಗೆ ಸಲೀಸಾಗಿ ಪಟ್ನಾ ಮ್ಯಾಚನ್ನು ಗೆಲ್ತಾರೆ. ಬಾಟಮಲ್ಲಿರೋ ಪಟ್ನಾಯಿಂದ ಬೆಂಗಳೂರು ಫ್ಯಾನ್ಸ್ಗೆ ಸ್ವಲ್ಪ ಆಡಬೇಕಾಯಿತು ಅಂತಲೇ ಹೇಳ್ಬೋದು. ಸೊ ಇದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಪ್ಲೇ ಆಫ್ಸ್ಗೆ. ಸೊ ನೋಡೋಣ ಮುಂದಿನ ಪಂದ್ಯಗಳಲ್ಲೆಲ್ಲ ಏನಾಗುತ್ತೆ ಅಂತ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.